ಬುದ್ಧಿ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮಲೆಯ ಮಾದೇಶ್ವರನಿಗೆ ಒಂದು ಸಾರಿ ಉದ್ಧೇ ನೀರೋ. ಉಘೆ ಅಂತ ನೀವು ಹೇಳಿ, ಚೆನ್ನಾಗಿರುತ್ತೆ. ಓಕೆ. 7 ಮಲೆ 77 ಮಲೆ ನಮ್ಮ ಮಲೆಯ ಮಾದೇಶ್ವರನಿಗೆ ಒಂದು ಸಾರಿ ಉಘೆ ನೀರೋ. 2 ಸಾರಿ ಉಘೆ ನೀರೋ. ನಮ್ಮ ಮೋಹನ್ ಆಳ್ವ ಅವರಿಗೆ ಒಂದು ಸಾರಿ ಉಘೆ ನೀರೋ. ಆಳ್ವಾಸ್ನಲ್ಲಿ ಎಲ್ಲರಿಗೂ ಗುರು ಹಿರಿಯರಾಗಿ ಪಾಠ ಮಾಡತಕ್ಕಂಥ ಶಿಕ್ಷಕರಿಗೆ ಒಂದು ಸಾರಿ ಉಘೆ ನೀರು. ಹಾಗೆ ಪಾಠ ಕೇಳುತ್ತಾ ನಲಿಯುತ್ತಾ ನಗುತ್ತಾ ನಿಮ್ಮೆಲ್ಲರನ್ನು, ನೀವು ನನ್ನನ್ನು ನೋಡುತ್ತಾ ನಾನು ನಿಮ್ಮನ್ನು ನೋಡುತ್ತಾ ನಮ್ಮೆಲ್ಲರಿಗೂ ಒಂದು ಸಾರಿ ಉಘೆ ನೀರು. ಆಹಾ, ಎಷ್ಟು ಚಂದ ರೀ ನಿಮ್ಮ ಈ ಊರು. ಇಲ್ಲೇ ಒಂದು ದೇಶವಿದೆ, ಇಲ್ಲೇ ಒಂದು ನಾಡಿದೆ. ನಿಜವಾಗ್ಲೂ ಬಹಳ ಖುಷಿಯಾಗುವಂಥ ಸಂಗತಿ, ಇವತ್ತು ನಾನು ಈ ಆಳ್ವಾಸ್, ಮೂಡುಬಿದಿರೆಯ ಈ ಆಳ್ವಾಸ್ನ ಈ ಭೂಮಿಯಲ್ಲಿ ಇರುವುದಕ್ಕೆ ನಿಜವಾಗ್ಲೂ ಬಹಳ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ, ಧನ್ಯನಾಗಿದ್ದೇನೆ. ಯಾಕೆಂದರೆ ಇಂಥ ಒಂದು ಗುರುಕುಲ ಇಡೀ ದೇಶದಲ್ಲಿ ಇಲ್ಲ, ಸತ್ಯವಾಗಲೂ ಇಲ್ಲ. ಯಾಕೆಂದರೆ ಆಳ್ವಾಸ್ ಮೋಹನ್ ಆಳ್ವಾರ್ ಬಗ್ಗೆ ನಾನು ಏನು ಹೇಳಲೇಬೇಕಾಗಿಲ್ಲ. ನಮ್ಮ ಎದುರುಗಡೆನೇ ಅವರ ಶಿಲ್ಪಗಳಿದೆ. ಜೊತೆಯಲ್ಲಿ ವಿದ್ಯಾರ್ಥಿಗಳನ್ನು ಕೆತ್ತಿ ಅವರೊಳಗೆ ಇರುವಂತಹ ಎಲ್ಲ ಪ್ರತಿಭೆಗಳನ್ನು ಹೊರತೆಗೆದು ಈ ಕಡೆ ಕಲಾವಿದನಾಗೋದಕ್ಕೆ ಅವರಿಗೆ ಸ್ವತಂತ್ರ ಕೊಟ್ಟು, ಒಳ್ಳೆಯ ಶಿಕ್ಷಕನಾಗುವುದಕ್ಕೆ ಅವರಿಗೆ ಒಂದು ಅವಕಾಶ ಕೊಟ್ಟು, ಪ್ರತಿಯೊಬ್ಬರೊಳಗೆ ಮನುಷ್ಯತ್ವವನ್ನು ತುಂಬಿ ಆ ಮನುಷ್ಯತ್ವ ಇಡೀ ದೇಶಕ್ಕೆ ಪಸರಿಸಲಿ, ಇಡೀ ಜಗತ್ತಿಗೆ ಪಸರಿಸಲಿ ಎನ್ನುವ ದೃಷ್ಟಿಯಿಂದ ನಡೀತಾ ಇರತಕ್ಕಂಥ ಈ ಆಳ್ವಾಸ್ ಈ ಭೂಮಿಗೆ ನಿಜವಾಗ್ಲೂ ನಾನು ಶರಣು ಶರಣು ಶರಣು. ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ನಾನು ಒಬ್ಬ ಕಲಾವಿದನಾಗಿ ಯೋಚನೆ ಮಾಡಿದರೆ, ನಾನು ಓದುತ್ತಿರುವಂತಹ ಸಾಗರದ LB ಕಾಲೇಜ್ ಕೂಡ ನನ್ನ ಊರು, ಪುಟ್ಟ ಊರು, ಆದರೆ ದೊಡ್ಡ ಜಗತ್ತು. ಅಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ರಾಜಕೀಯ, ಕ್ರೀಡೆ ಎಲ್ಲವನ್ನ ಇಟ್ಟುಕೊಂಡಂಥ ಒಂದು ಚಿಕ್ಕ ಊರು, ಆದರೆ ದೊಡ್ಡ ಪ್ರಪಂಚ. ಅದೇ ಥರ ಇವತ್ತು ಮೂಡುಬಿದಿರೆ ಕೂಡ ಇದೊಂದು ದೊಡ್ಡ ಪ್ರಪಂಚ. ಇಲ್ಲಿ ಊರು ಚಿಕ್ಕದನ್ನಿಸ್ಬೋದು, ಆದರೆ ಇಲ್ಲಿರುವ ಮನಸ್ಸು, ಇಲ್ಲಿರುವ ಆತ್ಮಗಳು, ಇಲ್ಲಿ ನಿಜವಾಗಲೂ ಇರುವಂಥ ನೀವೆಲ್ಲರೂ ಇಂಥ ಒಂದು ಒಳ್ಳೆಯ ಪ್ರಪಂಚದಲ್ಲಿ ನೀವು ಬದುಕ್ತಾ ಇದ್ದೀರಿ ಅಂದರೆ, ಇಷ್ಟು ಒಳ್ಳೆಯ ಪ್ರಪಂಚ ನಿಮಗೆಲ್ಲೂ ಸಿಗೋದಿಲ್ಲ ಮುಂದೆ. ಯಾಕೆಂದರೆ ಇಲ್ಲಿ ನಾನು ಮೋಹನ್ ಆಳ್ವಾರ್ ನೋಡಿದಾಗ, ಅವ್ರ ಬಗ್ಗೆ ಕೇಳಿದಾಗ ನನಗೆ ದಾಮೋದರ ಶೆಟ್ಟರು ಅಂತ, ಅವರನ್ನು ನಾವು ನಾದ ಅಂತ ಕರಿತೀವಿ. ಅವರು ಸಾಹಿತ್ಯದಲ್ಲಿ ಒಳ್ಳೆಯ ಕೃಷಿಯನ್ನು ಮಾಡಿರ್ತಕ್ಕಂಥವರು, ಮಂಗಳೂರಿನವರು. ಅವರು ನನಗೆ ಯಾವಾಗಲೂ ಹೇಳೋರು, ಮೋಹನ್ ಆಳ್ವರು ಎಷ್ಟು ಅಂದರೆ, ನೀವೀಗೇನು ವಯಸ್ಸಲ್ಲಿದ್ದೀರಿ ಆ ವಯಸ್ಸಲ್ಲಿದ್ದಾಗಲೇ ಅವರ ಕನಸು ಬಹಳ ದೊಡ್ಡದಾಗಿತ್ತು. ಒಳ್ಳೆಯ ನಟ, 16 ವರ್ಷ ಭರತನಾಟ್ಯವನ್ನು ಕಲ್ತಿರ್ತಂಥವ್ರು, ಜೊತೆಯಲ್ಲಿ ಸಾಹಿತ್ಯ, ಸಂಗೀತ ಇದೆಲ್ಲದನ್ನು ಒಟ್ಟಿಗೆ ತಗೊಂಡು ಕಾಂಪಿಟೇಷನ್ಗಳಿಗೆ ಹೋಗಿ ಇಡೀ ಊರಿನಲ್ಲಿ, ಮಂಗಳೂರಿನಲ್ಲಿ, ಸುತ್ತಮುತ್ತಲಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರದರ್ಶನಗಳನ್ನು ಮಾಡ್ತಾ ಅವರು ಹೊರದೇಶಕ್ಕೆ ಕೂಡ ಹೋಗಿ ಅವರಿಗೆ ಎಷ್ಟು ಅವಾರ್ಡ್ಗಳು ಸಿಕ್ಕಿದೆ. ಅಂದರೆ ಅವರು ದೊಡ್ಡದೇನೋ ಹೀರೋ ಆಗ್ಬೋದಾಗಿತ್ತೇನೋ, ಆದರೆ ಅದು ಎಲ್ಲದಕ್ಕಿಂತ ದೊಡ್ಡ ಹೀರೋ ಆಗಿದ್ದಾರೆ. ಯಾಕೆಂದರೆ ಅವರು ನಿಮ್ಮೆಲ್ಲರನ್ನೂ ಹೀರೋ ಮಾಡ್ತಾ ಇದ್ದಾರೆ ಇವತ್ತು. ಅಂದರೆ ಜೀವನದಲ್ಲಿ, ಅದಕ್ಕೆ ಕುವೆಂಪು ಅವರ ಮಾತು ಹೇಳ್ತಾರೆ, ಮನುಷ್ಯ ಕುಲಂ ತಾನೊಂದೇ ಒಲಂ ಅಂತ. ಅಂದರೆ ಒಬ್ಬ ಮನುಷ್ಯ ಒಂದು ಕುಲವನ್ನು ಕಟ್ಟಬೇಕಾದ್ರೆ ಅವನು ತುಂಬ ಒಳ್ಳೆ ಮನುಷ್ಯನಾಗಿರಬೇಕು. ಆ ಮನುಷ್ಯನೊಳಗೆ ಎಂಥದ್ದಿರಬೇಕು ಅಂದರೆ ಅವರೇ ಹೇಳ್ತಾರೆ. ಮತ್ತೆ ಅವರು 16 ವರ್ಷದಲ್ಲಿ ಇರ್ತಾ ಕುವೆಂಪು ಅವರು ಒಂದು ಮಾತನ್ನು ಬರೀತಾರೆ, ಕಿಂದರಿ ಜೋಗಿ ಅನ್ನುವಂಥ ಒಂದು ಮಕ್ಕಳ ನಾಟಕ. ಅಂದರೆ ಅದು ಹಾಡಿನ ಮೂಲಕ ಇರುವಂಥ ನಾಟಕ. ಅದರಲ್ಲಿ ಬರೀತಾರೆ, ಮೊದಲನೇ ವಾಕ್ಯ ಅದು, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವಿಜತ್ವಕಿ ಮನುಜ ಪಶು ಅಂತ. ಅಂದರೆ ಎಷ್ಟೇ ದೊಡ್ಡವನಾಗು,
ಎಷ್ಟೇ ವಯಸ್ಸಾಗಲಿ, ಆದರೆ ಒಳಗೊಂದು ಮುಗ್ಧತೆ ಅನ್ನುವಂಥ ಮಗು ನಿಮ್ಮೊಳಗಿದ್ರೆ ಮಾತ್ರ ಇಂಥದ್ದೆಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಯಾರ ಉದಾಹರಣೆಯನ್ನು ನಿಮಗೆ ಕೊಡಬೇಕಾಗಿಲ್ಲ. ನಿಮಗೆ ಮೋಹನ್ ಆಳ್ವ ಅವರೇ ನಿಮಗೆ ಉದಾಹರಣೆ, ಅವರೇ ಒಂದು ಪ್ರತೀಕ. ನಿಮಗೆ ಮುಂದೆ ನೀವು ಬೆಳೆಯೋದಾದರೆ ಯಾವ ಥರ ಬೆಳಿಬೇಕು, ಒಬ್ಬ ಇಂಜಿನಿಯರ್ ಆಗಿ ಬೆಳಿಬೇಕಾದ್ರೂ ಕೂಡ ನಿಮ್ಮ ಸಾಧನೆಯ ಹಾದಿಯನ್ನು ಹೇಗೆ ನಿರ್ಮಾಣ ಮಾಡ್ಕೋಬೇಕು, ಒಬ್ಬ ಕಲಾವಿದನಾಗಿ ನೀವು ಹೇಗೆ ಬೆಳಿಬೇಕು ಅನ್ನೋದಕ್ಕೆ ಮಾಡಬೇಕಾದಂಥ ಸಾಧನೆಯನ್ನು. ಮೋಹನ್ ಆಳ್ವ ಅವರ ಬಗ್ಗೆ ನನಗೆ ಬಹಳ ಗೌರವ ಇರೋದು ಯಾವುದ್ರ ಬಗ್ಗೆ ಗೊತ್ತಾ? ಅವರ ಟೈಮ್ ಸೆನ್ಸಿನ ಬಗ್ಗೆ. ತಾವು ಬದುಕಿದ ಪ್ರತಿ ಕ್ಷಣವನ್ನು ಅನುಭವಿಸುತ್ತಾ, ತಾವು ಬದುಕಿದ ಪ್ರತಿ ಕ್ಷಣವನ್ನು ಅನುಭವ ಅನ್ನುವುದರ ಮೂಲಕ ಅದನ್ನು ಅನುಭಾವವಾಗಿ ಮಾಡೋದಿದೆಯಲ್ಲ. ಅನುಭಾವ ಅಂದರೆ ಇದೆಲ್ಲವೂ ಅವರ ಭಾವಗಳು ನಿಮ್ಮ ಎದುರುಗಡೆ ನಿಂತಿದೆಯಲ್ಲ. ನಿಮ್ಮೊಳಗೆ ಈಗ ನೀವು ಕಲಿತಾ ಇದ್ದೀರಲ್ಲ, ವಿದ್ಯೆ ಇರ್ಬೋದು, ಕಲೆ ಇರ್ಬೋದು, ಸಂಗೀತ ಇರ್ಬೋದು, ಸಾಹಿತ್ಯ ಇರ್ಬೋದು, ಅದೆಲ್ಲವೂ ಭಾವವಾಗಬೇಕಾದ್ರೆ ಪ್ರತಿ ಕ್ಷಣ ಅನುಭವಿಸಬೇಕಾಗುತ್ತೆ. ಯಾವ ಥರದ ಅನುಭವ? ಕಲಿಕೆಯ ಅನುಭವ, ಕನಸಿನ ಅನುಭವ, ಕನಸನ್ನು ನನಸು ಮಾಡುವಂಥ ಅನುಭವ. ಇಂಥ ಅನುಭವವಿರುವಂಥ ವ್ಯಕ್ತಿ ಇಲ್ಲಿದ್ದಾರೆ ಅಂದರೆ ಅವರೇ ನಿಮಗೆ ಪ್ರತೀಕ. ನಾನು ಬೇರೆ ಯಾರೂ ಹೆಸರು ಹೇಳೋದಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ನೀವೆಲ್ಲರೂ ಯಾವಾಗ ಒಬ್ಬ ಒಳ್ಳೆಯ ಮನುಷ್ಯನಾಗ್ತಾನೆ ಅವನು ತುಂಬ ಒಳ್ಳೆಯ ಸಾಧಕನಾಗ್ತಾನೆ. ಮೊದಲು ಮನುಷ್ಯನಾಗೋದನ್ನು ಕಲಿಯೋಣ, ಮನುಷ್ಯನಾಗ್ತಾ ಬೆಳೆಯೋಣ. ಅದಕ್ಕೆ ಕುವೆಂಪು ಅವರು ಹೇಳಿದ ಹಾಗೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಇವನಾರವ ಎಂದೆಣಿಸದಿರೆಯ, ಇವ ನಮ್ಮವ ಎಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗ ಎಂದೆಣಿಸಯ್ಯ ಅಂತ.